ಎಲ್ಲವೂ ಕೈ ಬಿಟ್ಟು ಹೋದಾಗ, ಪ್ರಯತ್ನಗಳೆಲ್ಲವೂ ಮಣ್ಣು ಪಾಲಾದಾಗ ನಿನಗೆ ತುಂಬ ನೋವಾಗ್ತಿದೆ ಅಲ್ವಾ? ಕತ್ತಲ ಕೋಣೆಯಲ್ಲಿ ಕುಳಿತು ನಾನ್ಯಾಕೆ ಹೀಗೆ ಎಂದು ನಿನ್ನನ್ನು ನೀನೇ ದೂಷಿಸ್ಕೊಳ್ತಿದ್ದೆ ಅಲ್ವಾ? ಅದು ನನಗೆ ಗೊತ್ತಾಗ್ತಿದೆ. ನಿನ್ನನ್ನು ನಂಬಿದವ್ರನ್ನ ಎದುರಿಸ್ಲಿಕ್ಕೆ ಸಾಧ್ಯವಾಗದೆ, ಸಮಾಜದ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕಾಗದೆ ಒಳೊಳಗೆ ಕೊರಗ್ತಿದ್ದೀಯ. ನಿನಗೆ ಸಮಾಧಾನ ಮಾಡ್ಲಿಕ್ಕಂತ ಯಾರೂ ಬಂದಿಲ್ಲ. ಬದಲಿಗೆ ಎಲ್ಲರೂ ನಿನ್ನನ್ನು ಬೆರಳು ಸನ್ನೆಲ್ಲ ಅಳಿತಿದ್ದಾರೆ. ಇದನ್ನೆಲ್ಲ ಬಿಟ್ಟು ಮುಂದೆ ಹೋಗೋದನ್ನು ನೋಡು. ಈ ಸೋಲಿನಿಂದ ನಿನ್ನ ಆಯುಷ್ಯ ಏನು ಮುಗಿದು ಹೋಗಿಲ್ಲ. ನೀನು ಪ್ರಾಮಾಣಿಕವಾಗಿ ಶ್ರಮ ಪಟ್ಟಿದ್ದೀಯ. ನೀನು ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದೀಯ. ಫಲಿತಾಂಶ ಕೈ ಕೊಟ್ಟಾಗ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಆಗೋದಿಲ್ಲ. ಇವತ್ತು ನಿನ್ನನ್ನು ನೋಡಿ ನಗ್ತಿರುವ ಸಮಾಜಕ್ಕೆ ನಿನ್ನ ಒಳಗಿನ ಕಿಚ್ಚಿನ ಅರಿವಿಲ್ಲ. ಕಣ್ಣೀರನ್ನು ಒರೆಸ್ಕೊ. ಕತ್ಲೆಯನ್ನು ನೋಡಿ ಹೆದರಬೇಡ. ನಿನಗೆ ನೀನೇ ಆಸರೆ ಆಗಬೇಕಾಗಿದ್ದ ಸಮಯ ಇದು. ಈ ಎಲ್ಲ ನೋವನ್ನು, ಅವಮಾನವನ್ನು ನಿನ್ನ ಒಳಗಿನ ಶಕ್ತಿಯನ್ನಾಗಿ ಬದಲಾಯಿಸ್ಕೊ. ಬಿದ್ದ ಜಾಗದಿಂದಲೇ ಮತ್ತೆ ಹೇಗೆ ಎದ್ದು ನಿಲ್ಲಬೇಕು ಅಂತ ಇಡೀ ಜಗತ್ತಿಗೆ ತೋರಿಸು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಮತ್ತೆ ಗೆದ್ದು ಬರ್ತೀಯಾ ಅಂತ. ಸೋಲನ್ನು ನೆನಪಿಟ್ಕೊ, ಮತ್ತೆ ಯಶಸ್ಸಿಗಾಗಿ ಹೋರಾಡು.